ಇನ್ನು ಚಿತ್ರದುರ್ಗದಲ್ಲಿ ಏನು ನಡೀತಾ ಇದೆ? ಕೋಟೆ ನಗರಿ ಚಿತ್ರದುರ್ಗದಲ್ಲೂ ಕೂಡ ಟಿಕೆಟ್ ಫೈಟು ಬಹಳಷ್ಟು ಜೋರಾಗಿದೆ. ಚಿತ್ರದುರ್ಗದಲ್ಲಿ ಲೋಕಸಭೆಯ ಕಾಂಗ್ರೆಸ್ ಟಿಕೆಟ್ ಅನ್ನುವಂಥದ್ದು ಒಂದು ಕಗ್ಗಂಟಾಗಿದೆ. ಲೋಕ ಟಿಕೆಟ್ಗೆ 3 ಆಕಾಂಕ್ಷಿಗಳು ಪೈಪೋಟಿ ಮಾಡ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ. BN ಚಂದ್ರಪ್ಪ, ವಿನಯ್ ತಿಮ್ಮಾಪುರ, ಇದೆಲ್ಲದರ ಜೊತೆಗೆ ರಾಮಪ್ಪ. ಇನ್ನು ಡಾಕ್ಟರ್ B ತಿಪ್ಪೇಸ್ವಾಮಿ ಕೂಡ ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇದೆ. ಯಾರಿಗೆ ಕೊಡ್ತಾರೆ? ಒಂದು ಕಡೆಗೆ BN ಚಂದ್ರಪ್ಪ ಅವರಿಗೆ ಟಿಕೆಟ್ ನೀಡಲಿಕ್ಕೆ ಮುಂದಾಗಿದ್ದರು. ಅದಾದಮೇಲೆ ಒಂದಷ್ಟು ಒತ್ತಡಗಳು ಬಂದು ಕೊನೆ ಕ್ಷಣದಲ್ಲಿ ಪೆಂಡಿಂಗ್ ಇಟ್ಟರು ಹೈಕಮಾಂಡ್ನವರು. ಯಾರನ್ನ ಕನ್ಸಿಡರ್ ಮಾಡ್ತಾರೆ? ಇನ್ನು ತಿಪ್ಪೇಸ್ವಾಮಿ 2009ರಲ್ಲಿ ಕೈ ಅಭ್ಯರ್ಥಿಯಾಗಿ ಸೋತಿದ್ರು. ಅವರ ಪರವಾಗೂ ಕೂಡ ಘೋಷಣೆಗಳು ಮೊಳಗ್ತವೆ, ನಾವು ನೋಡ್ತಾ ಇದ್ವಿ. ಇನ್ನೊಂದು ಕಡೆಗೆ ರಾಮಪ್ಪ ಹಿಂಡು ದಂಡು ಕರ್ಕೊಂಡು ಸ್ವಾಮಿಗಳನ್ನೂ ಕೂಡ ಕರ್ಕೊಂಡು ಹೋಗಿ, ಭೋವಿ ಸ್ವಾಮಿಗಳನ್ನೂ ಕೂಡ ಕರ್ಕೊಂಡು ಹೋಗಿ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳ ಎದುರುಗಡೆಗೆ, ಉಪಮುಖ್ಯಮಂತ್ರಿಗಳ ಎದುರುಗಡೆಗೆ. ನಮಗೆ ಟಿಕೆಟ್ ಸಿಗಬೇಕು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈ MLA ವೆಂಕಟರಮಣಪ್ಪ, XMLA ವೆಂಕಟರಮಣಪ್ಪ ಮತ್ತು ಅವರ ಮಗ ಎಲ್ಲರೂ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಪಪ್ಪಿಯವರು ಕೂಡ ಇವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ. ಫೈನಲಿ ಯಾರಿಗೆ ದಕ್ಕತ್ತೆ ಟಿಕೆಟ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಚಿತ್ರದುರ್ಗದಲ್ಲಿ.